ನಾನು ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಜೊತೆಗೆ ಮಾತಾಡ್ತಾ ವಿಷಯ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ ನಾವು. ಅವಾಗ ನಾನು ಕೇಳ್ದೆ ಅವನ್ಗೆ, ನೀನೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದೀಯಾ ಅಂತ. ಅವನು ಹೇಳ್ದ, ಹೌದು ಗುರು, ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ. ಅದಕ್ಕೆ ನಾನು ಕ್ಯೂರಿಯಾಸಿಟಿಯಿಂದ ಕೇಳ್ದೆ, ನೀನೇನಾದ್ರೂ ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ಯಾ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ಯಾ ಅಥವಾ ETF ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ಯಾ ಅಂತ ಕೇಳ್ದೆ. ಅದಕ್ಕೆ ಅವನು, ಗುರು ನಾನು ಮೂರಲ್ಲೂ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ದ. ಅದಕ್ಕೆ ನಾನು ಹಾಗಾದ್ರೆ ರಿಟರ್ನ್ ಚೆನ್ನಾಗಿ ಬಂದಿರಬಹುದಲ್ಲ, ಮಿನಿಮಮ್ ಅಂದ್ರೂ 12-13% ಅಂತ ಕೇಳ್ದೆ. ಹೌದು, ಅದಕ್ಕೆ ಅವ್ನು ಹೇಳ್ದ, ನಾನು 4-5 ವರ್ಷದಿಂದ ಇನ್ವೆಸ್ಟ್ ಮಾಡ್ತಾ ಬರ್ತಿದ್ದೀನಿ, ಬಟ್ ರಿಟರ್ನ್ ಅಂತ ಏನ್ ಬಂದಿಲ್ಲ, ಬಟ್ ನಾನು ಇನ್ವೆಸ್ಟ್ ಮಾಡಿರೋ ದುಡ್ಡನ್ನ ನಾನು ಕಳ್ಕೊಂಡಿಲ್ಲ ಅಂತ ಹೇಳ್ದ. ಅದಕ್ಕೆ ನಾನು ಕ್ಯೂರಿಯಾಸಿಟಿಯಿಂದ ಕೇಳ್ದೆ ಅವನ್ಗೆ, ರಿಟರ್ನ್ ಯಾಕೆ ಬಂದಿಲ್ಲ ಗುರು, ನೀನ್ 4-5 ವರ್ಷದಿಂದ ಇನ್ವೆಸ್ಟ್ ಮಾಡ್ತಿದ್ಯಾ ಅಂತಂದ್ರೆ ಮಿನಿಮಮ್ ಅಂದ್ರೂ ಒಂದು 13-14% ಅಂದ್ರೂ ನಿನಗೆ ರಿಟರ್ನ್ ಬಂದೇ ಬಂದಿರಬೇಕು. ಯಾಕಂದ್ರೆ ನೀನು 4-5 ವರ್ಷದಿಂದ ಇನ್ವೆಸ್ಟ್ ಮಾಡ್ತಿದ್ಯಾ ಅಂದ್ರೆ ಕೋವಿಡ್ ಆದ ತಕ್ಷಣ ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಯಾ, ಕೋವಿಡ್ ಆದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಸೂಪರ್ ಆಗಿ ಮೇಲೆ ಹೋಗಿದೆ ಅಂತ ನಾನು ಹೇಳ್ದೆ. ಅದಕ್ಕೆ ಅವನು, ಹೌದು, ಬಟ್ ನನ್ನ ಪೋರ್ಟ್ಫೋಲಿಯೋ ಮೇಲ್ ಹೋಗಿಲ್ಲ ಅಂತ ಅವ್ನು ಹೇಳ್ದ. ಅದಕ್ಕೆ ನಾನು ಅವನಿಗೆ ಕ್ರಾಸ್ ಕ್ವಶನ್ ಕೇಳ್ದೆ, ಯಾಕೆ ಮೇಲ್ ಹೋಗಿಲ್ಲ, ನೀನ್ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದೆ ಹೇಳು ನನ್ಗೆ ಅಂತ ನಾನು ಕೇಳ್ದೆ. ಅದಕ್ಕೆ ಅವನು ಹೇಳಕ್ ಸ್ಟಾರ್ಟ್ ಮಾಡ್ದ. ನನಗೆಲ್ಲ ನೆನ್ಪಿಟ್ಕೊಳಕ್ ಆಗಲ್ಲ ಅಂತ ನಾನು ಒಂದು ಪೇಪರ್ ಅಲ್ಲಿ ಬರ್ಕೊಂಡ್ ಬಂದಿದ್ದೀನಿ ಯಾವ್ಯಾವ ಸ್ಟಾಕ್ಸ್ ಅಂದ್ರೆ. ಅವನು ಹೇಳಕ್ಕಿಂತ ಮೊದಲು ನನ್ಗೆ ಹೇಳ್ದ, ನಂದು 3 ಕಡೆ ಡಿಮ್ಯಾಟ್ ಅಕೌಂಟ್ ಇದೆ, ಒಂದು ದನ್ ಅಲ್ಲಿದೆ, ಒಂದು ಝೀರೋದ ಕೈಟ್ ಅಲ್ಲಿದೆ, ಇನ್ನೊಂದು ಗ್ರೋದ್ ಅಲ್ಲಿ ಇದೆ ಅಂತ. ಒಂದೊಂದೇ ಹೇಳಿ ನೋಡೋಣ ಏನಿದೆ ಅಂತ ಕೇಳ್ದೆ ನಾನು. ಅದಕ್ಕೆ ಅವನು ಒಂದು ಡಿಮ್ಯಾಟ್ ಅಕೌಂಟ್ ತೆಗೆದು ಹೇಳ್ದ, ನಾನು ಕಲ್ಯಾಣ್ ಜ್ಯುವೆಲರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಇನ್ಫೋಸಿಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, L&T ನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, M&M, ಡಿವಿಸ್ ಲ್ಯಾಬ್, ಸೈಮನ್ಸ್, ಎಟರ್ನಿಟಿ ಅಂದ್ರೆ ಝೊಮ್ಯಾಟೊ ಕಂಪನಿ, ಮ್ಯಾಕ್ಸ್ ಲೈಫ್, ಸುಜ್ಲಾನ್ ಎನರ್ಜಿ, NBCC, IRF, IRCTC, ಬಾಲಕೃಷ್ಣ ಇಂಡಸ್ಟ್ರೀಸ್, ಕೋರಮಂಡಲ, HDFC ಬ್ಯಾಂಕ್, ಹಿಂಡಾಲ್ಕೋ, ಈ ತರ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ ಅಂತ ಹೇಳ್ದ. ಅದಕ್ಕೆ ನಾನು ಕೇಳ್ದೆ, ಲೈಕ್ ಇವನ್ನೆಲ್ಲ ಯಾವ ರೀತಿ ನೀನೇ ರಿಸರ್ಚ್ ಮಾಡ್ಬಿಟ್ಟು ಇನ್ವೆಸ್ಟ್ ಮಾಡಿದ ಅಥವಾ ಏನ್ ಮಾಡ್ದೆ, ಹೆಂಗ್ ಗೊತ್ತಾಯ್ತು ಇದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ನಿನಗೆ ಅಂತ ನಾನು ಕೇಳ್ದೆ ಅವನ್ಗೆ. ಅದಕ್ಕೆ ಅವ್ನು ಹೇಳ್ದ, ಏನಿಲ್ಲ ಗುರು, ಯೂಟ್ಯೂಬ್ ಅಲ್ಲಿ ಅವ್ರ ವಿಡಿಯೋ ಮಾಡ್ತಾರಲ್ವಾ, ನಾನು ಒಂದ್ ಸ್ವಲ್ಪ ಜನ ಫಾಲೋ ಮಾಡ್ತೀನಿ, ಅವರು ಈ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ. ಅವ್ನು ಹೇಳ್ದ ನನ್ಗೆ, ಹಾಗಾದ್ರೆ ನೀನೇನ್ ಓನ್ ಆಗಿ ರಿಸರ್ಚ್ ಮಾಡಲ್ಲ, ಯಾರೋ ಹೇಳಿದ್ರಿಂದ ನೀನ್ ಇನ್ವೆಸ್ಟ್ ಮಾಡಿದ್ಯಾ ಅಂತ ನಾನು ಅವ್ನ್ಗೆ ಹೇಳ್ದೆ. ಹೌದು, ಅದೇ ರೀತಿ, ಬಟ್ ನಾನು ಸ್ಕ್ರೀನರ್ ಓಪನ್ ಮಾಡಿ PE ನೋಡ್ದೆ, ROE ನೋಡ್ದೆ, ಎಲ್ಲ ಚೆನ್ನಾಗಿತ್ತು, ಅದಕ್ಕೆ ಇನ್ವೆಸ್ಟ್ ಮಾಡ್ಬಿಟ್ಟೆ ಅಂತ ಹೇಳ್ದ. ಓಕೆ ಫೈನ್. ಅವಾಗ ನನಗೆ ಗೊತ್ತಾಯ್ತು ಇವ್ನು ಯಾರೋ ಹೇಳಿದ ಮಾತನ್ನ ಕೇಳ್ಕೊಂಡ್ ಬಂದ್ಬಿಟ್ಟು ಆ ತರ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾನೆ ಅಂತ. ಅಂದ್ರೆ ಈಗ ಒಂದ್ ಅಕೌಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಸ್ಟಾಕ್ಸ್ ಗಳನ್ನ ಹೇಳ್ದೆ, ಇನ್ನೊಂದು ಅಕೌಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ನಂತೆ, ಇನ್ನೊಂದು ಅಕೌಂಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಂತೆ. ಆ ಮ್ಯೂಚುವಲ್ ಫಂಡ್ ನೋಡಿದ್ರೆ ಅಲ್ಲಿ ಒಂದು 7-8 ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. ಆಮೇಲೆ ಇನ್ನೊಂದು ಅಕೌಂಟ್ ಅಲ್ಲಿ ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. ಇವನ್ನೆಲ್ಲ ನೋಡಿದ್ಮೇಲೆ ನನ್ಗೆ ಏನ್ ಅನ್ಸಕ್ ಸ್ಟಾರ್ಟ್ ಆಯ್ತಂದ್ರೆ, ಇದು ಇವನು ಒಬ್ಬನ ಪ್ರಾಬ್ಲಮ್ ಅಷ್ಟೇ ಅಲ್ಲ, ಎಷ್ಟೋ ಜನಗಳು ಸರಿಯಾಗಿ ಪ್ಲಾನ್ ಮಾಡ್ದೇನೆ ಈ 108 ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಒಂದು 7-8, ಒಂದು 10-12 ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದನ್ನ ನಾನು ಕ್ಲಾರಿಫೈ ಮಾಡಬೇಕು, ಜನಗಳಿಗೆ ತಿಳಿಸಬೇಕು ಅನ್ನೋ ಒಂದು ಕಾರಣದಿಂದ ಈ ವಿಡಿಯೋ ಮಾಡ್ತಿದ್ದೀನಿ ನಾನು. ಇದನ್ನೆಲ್ಲ ನೋಡ್ತಾ ಅವನು ನನಗೆ ಒಂದು ಕೊನೆಯಲ್ಲಿ ಹೇಳ್ದ, ಏನಂದ್ರೆ ಸ್ಟಾಕ್ ಮಾರ್ಕೆಟ್ ಲಾಸ್ಟ್ 1 ವರ್ಷದಿಂದ ಏನು ರಿಟರ್ನ್ ಕೊಟ್ಟಿಲ್ಲ, ಅದಕ್ಕೆ ನನ್ನ ಸ್ಟಾಕ್ಸ್ ಗಳು ಮೇಲ್ ಹೋಗಿಲ್ಲ ಅಂತ ಅನ್ಕೊಂಡಿದೀನಿ ನಾನು ಅಂತ ಅವ್ನು ಹೇಳ್ದ. ಬಟ್ ನಾನು ಅವನಿಗೆ ಕ್ರಾಸ್ ಕ್ವಶನ್ ಮಾಡಿದೆ, ಹೌದು ಲಾಸ್ಟ್ 1 ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ಮೇಲ್ ಹೋಗಿಲ್ಲ, ಯಾಕಂದ್ರೆ ರಷ್ಯಾ ಯುಕ್ರೇನ್ ವಾರ್ ಆಗಿತ್ತು, ಅದ್ರ ಜೊತೆಗೆ ಇರಾನ್ ಇಸ್ರೇಲ್ ವಾರ್ ಆಗಿತ್ತು, ಅದ್ರ ಜೊತೆಗೇನೆ ನೀವು ನೋಡಿರ್ಬೋದು ಡೊನಾಲ್ಡ್ ಟ್ರಂಪ್ US ಅಲ್ಲಿ ಗೆದ್ದಿದ್ರಿಂದ ಗ್ಲೋಬಲ್ ಅಲ್ಲಿ ಒಂದು ಅನ್ಸರ್ಟನಿಟಿ ಜಾಸ್ತಿ ಆಗಿದೆ. ಎಸ್ಪೆಷಲಿ ರೀಸೆಂಟ್ ಟೈಮ್ ಅಲ್ಲಿ ಅಂತೂ ನಮ್ಮ ಭಾರತದ ಮೇಲೆ 50% ಟ್ಯಾರಿಫ್ ಆಗ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಮಾತಾಡ್ತಿದ್ದಾನೆ. ಇದರಿಂದ ಲಾಸ್ಟ್ 1 ಇಯರ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ರಿಟರ್ನ್ ಕೊಟ್ಟಿಲ್ಲ. ಅದ್ರ ಜೊತೆಗೇನೆ ಈ ರೀಸೆಂಟ್ ಆಗಿ ಒಂದು 3-4 ಕ್ವಾರ್ಟರ್ ಕಂಪನಿಗಳ ರಿಸಲ್ಟ್ ನೋಡಿದ್ರೆ ಕಂಪನಿಗಳು ಸಹ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಇದರಿಂದ 1 ಇಯರ್ ಇಂದ ರಿಟರ್ನ್ ಕೊಟ್ಟಿಲ್ಲ, ಅದು ನಾನು ಒಪ್ಕೋತೀನಿ, ನಿಫ್ಟಿನೂ ಅದನ್ನೇ ಹೇಳ್ತಿದೆ. ಬಟ್ ಇವನು ಒಂದು 4-5 ವರ್ಷದಿಂದ ಇನ್ವೆಸ್ಟ್ ಮಾಡ್ತಿದ್ದಾನಲ್ವಾ, 4-5 ವರ್ಷದಿಂದ ಅಂದ್ರೆ ಒಂದು ಮಿನಿಮಮ್ ಅಂದ್ರೂ ಒಂದು 12-13% ರಿಟರ್ನ್ ಆದ್ರೂ ಕೊಟ್ಟಿರಬೇಕು. ಯಾಕಂದ್ರೆ ಇವ್ನು 4-5 ವರ್ಷದಿಂದ ಅಂದ್ರೆ 2020 ಕೋವಿಡ್ ಆದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಒಂದೇ ಸರಿ ಸ್ಪೈಕ್ ಆಗಿದೆ, ಒಂದೇ ಸರಿ ಮೇಲ್ ಹೋಗಿದೆ. ಇದರಿಂದ ಅವನಿಗೆ ಒಳ್ಳೆ ರಿಟರ್ನ್ ಬಂದಿರಬೇಕಿತ್ತು. ಬಟ್ ಯಾಕೆ ಬಂದಿಲ್ಲ ಅಂದ್ರೆ, ಯಾಕಂದ್ರೆ ಇವನು ಓವರ್ ಡೈವರ್ಸಿಫೈ ಮಾಡಿದಾನೆ. ಕೆಲವೊಂದಿಷ್ಟು ಎಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾನೆ ಅಂದ್ರೆ ಅವು 30%, 25%, 40% ಎಲ್ಲ ಕೆಳಗಡೆ ಬಂದಿದ್ದಾವೆ. ಅಂತ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾನೆ. ಆ ಡೈವರ್ಸಿಫಿಕೇಶನ್ ಮಾಡೋ ಬದಲು ಇವನು ಓವರ್ ಡೈವರ್ಸಿಫೈ ಮಾಡಿದಾನೆ. ಯಾಕಂದ್ರೆ ಒಂದು 7-8 ಮ್ಯೂಚುವಲ್ ಫಂಡ್ ಇಟ್ಕೊಂಡಿದ್ದಾನೆ, ಒಂದು 15-20 ಸ್ಟಾಕ್ಸ್ ಇಟ್ಕೊಂಡಿದ್ದಾನೆ, ಒಂದು 4-5 ETFs ಇದಾವೆ. ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನೀವು ಏನು ಸ್ಟಾಕ್ ಮಾರ್ಕೆಟ್ ಅಲ್ಲಿ 13-14% ರಿಟರ್ನ್ ಬರುತ್ತೆ ಅಂತ ಹೇಳ್ತಾರಲ್ವಾ, ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ 13-14% ನಿಮಗೆ ಸತ್ರು ಬರೋದಿಲ್ಲ. ನಾನು ಅದಕ್ಕೆ ಅವನಿಗೆ ಒಂದೊಂದನ್ನ ತಿಳಿಸ್ತಾ ಹೋದೆ. ಮೊದಲನೇ ಪಾಯಿಂಟ್ ನಾನು ಏನ್ ಹೇಳ್ದೆ ಅಂದ್ರೆ ಅವನಿಗೆ, ನೋಡ್ ಗುರು, ನೀನು ಇಂಡಿವಿಜುವಲ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀಯ ಅಂದ್ರೆ ನೀನು ಆಕ್ಟಿವ್ ಇನ್ವೆಸ್ಟರ್ ಆಗಿರ್ತೀಯ. ಆಕ್ಟಿವ್ ಇನ್ವೆಸ್ಟರ್ ಅಂದ್ರೆ ಆ ಕಂಪನಿ ಬಿಸ್ನೆಸ್ ಮಾಡೆಲ್ ಏನು, ಕಂಪನಿ 3 ತಿಂಗಳು ಆದ ತಕ್ಷಣ ಕ್ವಾರ್ಟರ್ಲಿ ರಿಸಲ್ಟ್ ಬರುತ್ತಲ್ವಾ, ಆ ರಿಸಲ್ಟ್ ಅಲ್ಲಿ ಏನಾಯ್ತು, ಕಂಪನಿ ಗ್ರೋತ್ ಆಗ್ತಿದೆಯಾ ಇಲ್ವಾ, ಕಂಪನಿ ಮಾರ್ಜಿನ್ ಇಂಪ್ರೂವ್ ಆಗ್ತಿದೆ ಇಲ್ವೋ, ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ತಿದೆಯಾ ಇಲ್ವೋ, ಇದನ್ನೆಲ್ಲ ಟ್ರ್ಯಾಕ್ ಮಾಡಬೇಕು. ಈಗ ಎಕ್ಸಾಂಪಲ್ಗೆ ರೀಸೆಂಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ತುಂಬಾ ಜನ IEX ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ. ಗವರ್ಮೆಂಟ್ ಏನ್ ಮಾಡುತ್ತೆ, ರೀಸೆಂಟ್
ರೀಸೆಂಟ್ ಆಗಿ ರೆಗ್ಯುಲೇಷನ್ ನ ಚೇಂಜ್ ಮಾಡುತ್ತೆ. ಕಪ್ಲಿಂಗ್ ಅಂತ ನೀವು ನ್ಯೂಸ್ ಅಲ್ಲಿ ಕೇಳಿರಬಹುದು. ಅದರಿಂದ IEX ಸ್ಟಾಕ್ 36% ಕೆಳಗಡೆ ಬರುತ್ತೆ. ಒಂದ್ ವೇಳೆ ನೀವು ಇನ್ವೆಸ್ಟ್ ಮಾಡಿ ಹಂಗೆ ಕೈ ಬಿಟ್ಟು ಈ ತರ ಗವರ್ಮೆಂಟ್ ಏನ್ ಹೇಳ್ತಿದೆ, ರೆಗ್ಯುಲೇಷನ್ ಅಲ್ಲಿ ಏನಾದ್ರು ಚೇಂಜ್ ಆಯ್ತಾ, ಬಿಸ್ನೆಸ್ ಮಾಡೆಲ್ ಅಲ್ಲಿ ಏನಾದ್ರು ಚೇಂಜ್ ಆಯ್ತಾ ಅಂತ ನೀವೇನಾದ್ರು ಗಮನಿಸದೇ ಇದ್ರೆ, ನೀವೇನ್ ಇನ್ವೆಸ್ಟ್ ಮಾಡಿದ್ರಲ್ವಾ IEX ಸ್ಟಾಕ್ ಅಲ್ಲೇ ಇರುತ್ತೆ. ನಿಮಗೆ ರಿಟರ್ನ್ ಎಲ್ಲಿಂದ ಬರುತ್ತೆ? ನೀವು ಟ್ರ್ಯಾಕೇ ಮಾಡ್ತಿಲ್ಲ. ಆಮೇಲೆ ಏನ್ ಹೇಳ್ತೀರಾ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಟರ್ನ್ ಬರಲ್ಲ ಅಂತ ಹೇಳ್ತೀರಾ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ಡೊನಾಲ್ಡ್ ಟ್ರಂಪ್ ಇಂಡಿಯಾ ಮೇಲೆ 50% ಟ್ಯಾರಿಫ್ ಹಾಕ್ತಿದಾನ. 50% ಟ್ಯಾರಿಫ್ ಹಾಕ್ತಿದ್ದಾನೆ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿ ಏನಾದ್ರು US ಗೆ ಪ್ರಾಡಕ್ಟ್ ನ ಸೆಲ್ ಮಾಡುತ್ತೋ ಇಲ್ವೋ, ಸೆಲ್ ಮಾಡಿದ್ರು ಎಷ್ಟು ಪರ್ಸೆಂಟ್ ನ ಸೆಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ABC ಕಂಪನಿ ಇದೆ ಅಂತ ಅನ್ಕೊಳ್ಳಿ. ಆ ಕಂಪನಿ ಇದ್ದು ಏನಾದ್ರು ರೆವಿನ್ಯೂ 50% US ಇಂದ ಬರ್ತಿದೆ ಅಂದ್ರೆ, ಈಗ ಇವನು 50% ಟ್ಯಾರಿಫ್ ಹಾಕಿರೋದ್ರಿಂದ ಆ 50% ರೆವಿನ್ಯೂ ನಲ್ಲಿ ಸಿಗ್ನಿಫಿಕೆಂಟ್ ಡೌನ್ ಆಗುತ್ತೆ. ಯಾಕಂದ್ರೆ 50% ಟ್ಯಾರಿಫ್ ಡೊನಾಲ್ಡ್ ಟ್ರಂಪ್ ಹಾಕ್ತಿರೋದ್ರಿಂದ ನಿಮ್ಮ ಕಂಪನಿಗೆ ಬರೋಬ್ಬರಿ ಹೊಡೆತ ಬೀಳುತ್ತೆ. ನೀವು ಇದನ್ನೆಲ್ಲ ಟ್ರ್ಯಾಕ್ ಮಾಡಲಿಲ್ಲ ಅಂದ್ರೆ ಇಂಡಿವಿಜುವಲ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ ಅಂತ ನಾನು ಅವನಿಗೆ ಹೇಳ್ದೆ. ಇದು ಫಸ್ಟ್ ಮಿಸ್ಟೇಕ್ ಅವ್ನು ಮಾಡಿದ್ದು. ಯಾಕಂದ್ರೆ ಅವ್ನು ಇನ್ವೆಸ್ಟ್ ಎಷ್ಟೋ ಕಂಪನಿಗಳು ಮಾಡಿದಾನೆ, ಬಟ್ ಆ ಕಂಪನಿ ಬಿಸ್ನೆಸ್ ಮಾಡೆಲ್ ಏನು, ಆ ಕಂಪನಿ ಏನಾಗ್ತಿದೆ, ಆ ಕಂಪನಿ ಗ್ರೋತ್ ಆಗ್ತಿದೆಯೋ ಇಲ್ವೋ, ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ಕೂಡ ಅವನು ಗಮನನೇ ಕೊಟ್ಟಿಲ್ಲ. ಇದರಿಂದಾನೇ ಅವನಿಗೆ ಯಾವ್ದು ಸರಿಯಾಗಿ ರಿಟರ್ನ್ ಬಂದಿಲ್ಲ. ಇನ್ನ ಸೆಕೆಂಡ್ ಮಿಸ್ಟೇಕ್ ಏನ್ ಮಾಡಿದ್ನಂದ್ರೆ, ಅವನು ಒಂದು 7-8 ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. ಈಗ ನೋಡಿ, ನೀವು ಕೂಡ ಮ್ಯೂಚುವಲ್ ಫಂಡ್ ಅಲ್ಲಿ SIP ಮಾಡ್ತಿದ್ದೀರಾ, ಲಂಸಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಒಂದು 7-8 ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ಮ್ಯಾಕ್ಸಿಮಮ್ ಅಂದ್ರೆ 3 ಅಷ್ಟೇ. ಜಾಸ್ತಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವೇ ನೋಡಿ, ಈ ಮ್ಯೂಚುವಲ್ ಫಂಡ್ ಗಳು ಏನ್ ಮಾಡ್ತವೆ, ಒಂದು ಸ್ಮಾಲ್ ಕ್ಯಾಪ್ ಇರುತ್ತೆ, ಇಲ್ಲ ಮಿಡ್ ಕ್ಯಾಪ್ ಇರುತ್ತೆ, ಇಲ್ಲ ಲಾರ್ಜ್ ಕ್ಯಾಪ್ ಇರುತ್ತೆ, ಇಲ್ಲ ಫ್ಲೆಕ್ಸಿ ಕ್ಯಾಪ್ ಇರುತ್ತೆ, ಇಲ್ಲ ಮಲ್ಟಿ ಕ್ಯಾಪ್ ಇರುತ್ತೆ. ಓಕೆನಾ? ಇವ್ರು ಏನ್ ಮಾಡ್ತಾರೆ, ಅವೇ ಟಾಪ್ 500 ಕಂಪನಿಗಳನ್ನ ಚೂಸ್ ಮಾಡಿ ಅದರಲ್ಲೇ ಇನ್ವೆಸ್ಟ್ ಮಾಡ್ತಾರೆ. ನೀವು 7-8 ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದ್ರೆ ಅವೇ ಕಂಪನಿಗಳು ರಿಪೀಟೆಡ್ ಆಗಿರ್ತವೆ. ಅದಕ್ಕೇನೆ ನೀವು ಸರಿಯಾಗಿ ಒಂದು 2ರಿಂದ 3 ಮ್ಯೂಚುವಲ್ ಫಂಡ್ ನ ಅಷ್ಟೇ ಸೆಲೆಕ್ಟ್ ಮಾಡಿ. ಎಸ್ಪೆಷಲಿ ನೀವೇನಾದ್ರು ಹೆಂಗಿದ್ದೀರಾ ಅಂದ್ರೆ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್ ಈ ತರ ಮ್ಯೂಚುವಲ್ ಫಂಡ್ ನ ಸೆಲೆಕ್ಟ್ ಮಾಡಿ. ಅದು ಒಂದೇ ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ 2 ಮ್ಯೂಚುವಲ್ ಫಂಡ್ ಅಲ್ಲಿ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ದುಡ್ಡನ್ನ ಹಾಕ್ತಾ ಹೋಗಿ. ಸ್ಟಾಕ್ ಮಾರ್ಕೆಟ್ ಮೇಲ್ ಹೋಗುತ್ತೋ ಕೆಳಗಡೆ ಬರುತ್ತೋ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಮಾರ್ಕೆಟ್ ಕೆಳಗಡೆ ಬಂದಾಗೂ ಇನ್ವೆಸ್ಟ್ ಮಾಡಿರ್ತೀರಾ, ಮೇಲ್ಗಡೆ ಹೋದಾಗೂ ಇನ್ವೆಸ್ಟ್ ಮಾಡಿರ್ತೀರಾ. ಇದರಿಂದ ಆವರೇಜ್ ಔಟ್ ಆಗಿ ನಿಮಗೆ ಒಳ್ಳೆ ರಿಟರ್ನ್ ಬರೋ ಚಾನ್ಸ್ ಇರುತ್ತೆ. ಥರ್ಡ್ ಸಜೆಷನ್ ನಾನು ಅವ್ನಿಗೆ ಏನ್ ಕೊಟ್ಟೆ ಅಂದ್ರೆ, ಎಕ್ಸಾಂಪಲ್ ಗೆ ನೀವು ಏನಾದ್ರು ಈ ವಿಡಿಯೋಸ್ ಗಳನ್ನ ನೋಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ಬೇಕಂತ ಅನ್ಕೋತಿದ್ದೀರಾ ಅಂದ್ರೆ, 1 ಲಕ್ಷ ಕ್ಯಾಪಿಟಲ್ ತಗೊಂಡ್ ಬಂದು 50,000 ಕ್ಯಾಪಿಟಲ್ ತಗೊಂಡ್ಬಂದು ಡೈಲಿ 1,500 ರೂಪಾಯಿ ಮಾಡಿದ್ರೆ ನನ್ನ ಖರ್ಚಿಗಾದ್ರೂ ಆಗುತ್ತಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತಂದ್ರೆ ಅದನ್ನ ಮೊದಲು ತಲೆಯಿಂದ ತೆಗೆದಾಕಿ. ಯಾಕಂದ್ರೆ ಈ ಟ್ರೇಡಿಂಗ್ ಮಾಡೋದು ಅಷ್ಟು ಈಸಿ ಅಲ್ಲ. ಇದು ನಿಮಗೆ ಹುಚ್ಚಿಡಿಸುತ್ತೆ. ಒಂದ್ಸರಿ ಏನಾದ್ರೂ ನಿಮಗೆ 1,000 ಪ್ರಾಫಿಟ್ ಆದ್ರೆ ನಿಮ್ ತಲೆಯಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ, ಇದನ್ನ 10,000 ಮಾಡೋದು ಹೆಂಗೋ ಅಂತೇಳಿ. ನಿಮಗೆ ಮೊದಲನೇ ಎಕ್ಸ್ಪೀರಿಯನ್ಸ್ ಇರಲ್ವಾ, ನೀವು ಬ್ಯಾಡ್ ಡಿಸಿಷನ್ ತಗೋತೀರಾ. ಇದರಿಂದ ಫಸ್ಟ್ ಆಫ್ ಆಲ್ ನಿಮ್ದು ನೆಮ್ಮದಿ ಹಾಳಾಗುತ್ತೆ. ನೀವೇನೀಗ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಿರ್ತೀರಿ ಅಲ್ವಾ, ಅಲ್ಲಿ ಕೂಡ ನಿಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಮತ್ತೆ ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಟ್ರೇಡಿಂಗ್ ಮಾಡಿ ಜಾಸ್ತಿ ದುಡ್ಡನ್ನ ಮಾಡಕ್ಕಾಗಲ್ಲ. ಯಾಕಂದ್ರೆ ಟ್ರೇಡಿಂಗ್ ಇಸ್ ಅ ಝೀರೋ ಸಮ್ ಗೇಮ್. ಅಂದ್ರೆ ಈ ಟ್ರೇಡಿಂಗ್ ಅಲ್ಲಿ ಏನಾಗುತ್ತಂದ್ರೆ, ಯಾರೋ ಒಬ್ರು ಕಳ್ಕೋತಾರೆ, ಯಾರೋ ಒಬ್ರು ಪಡ್ಕೋತಾರೆ. ಇಲ್ಲಿ ಪಡ್ಕೊಳೋ ಚಾನ್ಸ್ ಯಾರ್ದು ಜಾಸ್ತಿ ಇರುತ್ತಂದ್ರೆ, ಯಾರಿಗೆ ಜಾಸ್ತಿ ನಾಲೆಜ್ ಇರುತ್ತೆ, ಯಾರ ಕಡೆ ಜಾಸ್ತಿ ಸಿಸ್ಟಮ್ಸ್ ಇರ್ತವೆ, ಯಾರ ಕಡೆಗೆ ಜಾಸ್ತಿ ಎಕ್ಸ್ಪರ್ಟೀಸ್ ಇರುತ್ತೆ, ಯಾರ ಕಡೆಗೆ ಟೆಕ್ನಾಲಜಿ ಇರುತ್ತೆ, ಅವರು ಜಾಸ್ತಿ ದುಡ್ಡು ಗಳಿಸ್ತಾರೆ. ಎಕ್ಸಾಂಪಲ್ ಗೆ ನೀವು ರೀಸೆಂಟ್ ಆಗಿ ಜೇನ್ ಸ್ಟ್ರೀಟ್ ಸ್ಕ್ಯಾಮ್ ನೋಡಿರ್ಬೋದು. ನೀವು ಕಾಂಪಿಟೇಷನ್ ಮಾಡ್ತಿರೋದು ಟ್ರೇಡಿಂಗ್ ಅಂತ ದೊಡ್ಡ ಇನ್ಸ್ಟಿಟ್ಯೂಷನ್ ಜೊತೆಗೆ. ನೀವು ಅನ್ಕೊಂತಿರ್ಬೋದು, ನಾನು 50,000 ತಗೊಂಬಂದು ಡೈಲಿ 200 ರೂಪಾಯಿ, 500 ರೂಪಾಯಿ, 1,000 ರೂಪಾಯಿ ಮಾಡ್ತೀನಿ ಅಂತ. ಆ ತರ ಮಾಡಕ್ಕೆ ಹೋಗ್ಲೇಬೇಡಿ. ಇದರಿಂದ ಒಂದು ಮೆಂಟಲ್ ಪೀಸ್ ಹಾಳಾಗುತ್ತೆ. ಅದ್ರ ಜೊತೆಗೆ ನೀವೇನ್ ಕರೆಂಟ್ಲಿ ಎಲ್ಲೋ ಕೆಲಸ ಮಾಡ್ತಿರ್ತೀರಲ್ವಾ, ಅಲ್ಲೂ ಕೂಡ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ನೀವು ಅಲ್ಲಿ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ಅದ್ರ ಬದಲು ನೀವು ಸ್ಕಿಲ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ ಕಡೆಗೆ ಸಮಯ ಕೊಡಿ, ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ ಟೈಮ್ ಕೊಡಿ. ಇದರಿಂದ ನಿಮಗೆ ಜಾಸ್ತಿ ರಿಟರ್ನ್ ಬರುತ್ತೆ ಹೊರತು ನಿಮ್ಗೆ ಈಗ 1,000, 2,000. ಐ ಹೋಪ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನೋ ಒಂದು ವ್ಯಾಲ್ಯೂನ ಆಡ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ನಿಮ್ಗೂ ಏನಾದ್ರು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕ್ವಶನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದ್ರ ಜೊತೆಗೆ ನಿಮ್ ಕಡೆ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದ್ರೆ ಡಿಮ್ಯಾಟ್ ಅಕೌಂಟ್ ಲಿಂಕ್ ನಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹೋಗಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಿ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ.